ಎಸ್ ನೋಡಿ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇದೀಗ 12ನೇ ದಿನದಿಂದ 13ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಹಾಹಾಕಾರ ಶುರುವಾಗ್ತಾ ಇದೆ. ಗ್ಯಾಸ್ ಇಲ್ಲದೆ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯ ಪ್ರತಿ ಕ್ಷಣನೂ ಕೂಡ ಗ್ಯಾಸ್ ಸಿಕ್ಕಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರು ಹೋರಾಡ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧೋನ್ಮಾದ, ನೀಗದ ಗ್ಯಾಸ್ ದಾಹ. ಹೋಟೆಲ್ಸ್ ಆಯ್ತು, ಇದೀಗ ಕೈಗಾರಿಕೆಗಳಿಗೂ ಕೂಡ ಆತಂಕ ಶುರುವಾಗ್ತಾ ಇದೆ. ಬೆಂಗಳೂರಿನ ಇಂಡಸ್ಟ್ರಿಗೂ ಕೂಡ ಯುದ್ಧದ ಬಿಸಿ ತಡ್ತಾ ಇದೆ. ಇಂಡಸ್ಟ್ರಿಯಲ್ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಕೊರತೆ ಉಂಟಾಗ್ತಾ ಇರುವಂಥದ್ದು. 6,000 ಕೈಗಾರಿಕೆಗಳು ಬಂದ್ ಆಗುವಂತಹ ಭೀತಿ ಎದುರಾಗ್ತಾ ಇದೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗ್ಯಾಸ್ ಪೂರೈಕೆ ವ್ಯತ್ಯಯ ಆಗಿದೆ. ದಕ್ಷಿಣ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಕೈಗಾರಿಕಾ ಪ್ರದೇಶ ಇದು. ಈ ಒಂದು ಪ್ರದೇಶದಲ್ಲಿ ಇದೀಗ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿರುವಂಥದ್ದು. ಗ್ಯಾಸ್ ಸಮಸ್ಯೆ ಅಲ್ಲೂ ಕೂಡ ಶುರುವಾಗಿದೆ. ಹೋಟೆಲ್ಸ್ ಆಯ್ತು, ಇದೀಗ ಕೈಗಾರಿಕೆಗಳಿಗೂ ಕೂಡ ಆತಂಕ ಶುರುವಾಗಿರುವಂಥದ್ದು. ಒಂದ್ ಕಡೆನಲ್ಲಿ ಗೃಹಿಣಿಯರು ಪರದಾಟವನ್ನು ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆನಲ್ಲಿ ಇದರ ಬಿಸಿ ಕೈಗಾರಿಕೆ ಪ್ರದೇಶಗಳಿಗೂ ಕೂಡ ತಡ್ತಾ ಇರುವಂಥದ್ದು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಕೈಗಾರಿಕಾ ಪ್ರದೇಶ ಇದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧೋನ್ಮಾದ, ನೀಗದ ಗ್ಯಾಸ್ ದಾಹ, ಎಲ್ಲೆಲ್ಲೂ ಕೂಡ ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಆತಂಕ ಶುರುವಾಗ್ತಾ ಇದೆ. ಒಂದ್ ಕಡೆನಲ್ಲಿ ಇಂಡಸ್ಟ್ರಿ ಏರಿಯಾಗಳಿಗೂ ಕೂಡ ಗ್ಯಾಸ್ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳನ್ನ ಕಳೆದುಕೊಂಡು ಮನೆಯಲ್ಲಿ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಹೋಟೆಲ್ಗಳು ಬಂದಾಗಿದ್ದಾವೆ. ಮನೆಯಲ್ಲಿ ಯೂಸ್ ಮಾಡುವಂತಹ ಗ್ಯಾಸ್ ಸಿಲಿಂಡರ್ಗಳಿಗೂ ಕೂಡ ಭಂಗ ಉಂಟಾಗ್ತಾ ಇದೆ. ಅಲ್ಲೂ ಕೂಡ ಮಹಿಳೆಯರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮನೆ ಕೆಲಸವನ್ನ ಬಿಟ್ಟು ಗ್ಯಾಸ್ ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅಂತ ಹೋರಾಟವನ್ನು ಮಾಡಿಕೊಂಡು ಹೋಗಿ ಸಾಲು ಗಟ್ಟಿ ನಿಂತಿದ್ದಾರೆ ಕ್ಯೂನಲ್ಲಿ. ಈ ಸಂದರ್ಭದಲ್ಲಿ ಕೈಗಾರಿಕೆಗಳಿಗೂ ಕೂಡ ಆತಂಕ ಬಿಡ್ತಾ ಇಲ್ಲ, ಶುರುವಾಗ್ಬಿಟ್ಟಿದೆ. ಎಲ್ಲೆಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಆತಂಕ ತಲೆದೂರಿರುವಂಥದ್ದು. ಬೆಂಗಳೂರಿನ ಇಂಡಸ್ಟ್ರಿಗೂ ಕೂಡ ಇದೀಗ ಗ್ಯಾಸ್ ಸಿಲಿಂಡರ್ಗಳ ಆತಂಕ ಎದುರಾಗ್ತಾ ಇರುವಂಥದ್ದು. 6,000 ಕೈಗಾರಿಕೆಗಳು ಬಂದಾಗುವಂಥ ಭೀತಿ ಎದುರಾಗ್ತಾ ಇದೆ. ನೀವು ಒಂದೇ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, 6,000 ಕೈಗಾರಿಕಾ ಪ್ರದೇಶಗಳು ಬಂದಾದ್ರೆ ಅಲ್ಲಿ ಕೆಲಸ ಮಾಡ್ತಿರುವವರ ಪರಿಸ್ಥಿತಿ ಏನಾಗಬೇಕು, ಅವ್ರು ಏನು ಮಾಡಬೇಕು, ಮುಂದೆ ಅವರ ಜೀವನ ಹೇಗೆ, ಏನ್ ಮಾಡಬಹುದು, ಎಲ್ಲ ರೀತಿಯಾದಂಥ ಪ್ರಶ್ನೆಗಳು ಅವರಲ್ಲಿ ಮೂಡ್ತಾ ಇದೆ. ಇನ್ನು LPG ಗ್ಯಾಸ್ ಸಿಲಿಂಡರ್ ವ್ಯತ್ಯಯದ ಹಿನ್ನೆಲೆಯಲ್ಲಿ ಅಡುಗೆ ಸಿಲಿಂಡರ್ನ ಪಡೆಯುತ್ತಿಕೊಳ್ಳೋದಕ್ಕೆ ಜನ ಮುಗಿದು ಬೀಳ್ತಾ ಇದ್ದಾರೆ. ಸಿಲಿಂಡರ್ ಬುಕ್ ಮಾಡೋದಕ್ಕೆ ಸಾರ್ವಜನಿಕರು ದೌಡಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ 2-3 ಡೇಸ್ ಇಂದ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಡುಗೆ ಸಿಲಿಂಡರ್ ಅನ್ನ ಪಡೆದುಕೊಳ್ಳೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಸಿಲಿಂಡರ್ ಬುಕ್ ಮಾಡಲು ಸಾರ್ವಜನಿಕರು ದೌಡು. ಶಿವಮೊಗ್ಗ ನಗರದ ಗ್ಯಾಸ್ ಆಫೀಸ್ ಬಳಿ ಜನಜಂಗುಳಿ ಹೆಚ್ಚಾಗಿದೆ. KEB ಸರ್ಕಲ್ ಬಳಿ ಇರುವಂತಹ HB ಗ್ಯಾಸ್ ಆಫೀಸ್ ಇದು. ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತ ಅಂದ್ರೆ ಮುಂದಕ್ಕೆ ಗ್ಯಾಸ್ ಸಿಗುತ್ತೋ ಸಿಗೋದಿಲ್ವೋ, ಸ್ಟಾಕ್ ಮಾಡಿಕೊಳ್ಳೋಣ ನಾವು ಅಂತ ಹೋಗಿರುವಂಥದ್ದು. LPG ಗ್ಯಾಸ್ ಸಿಲಿಂಡರ್ ವ್ಯತ್ಯಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಡುಗೆ ಸಿಲಿಂಡರ್ ಅನ್ನ ಪಡೆದುಕೊಳ್ಳೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಸಿಲಿಂಡರ್ ಅನ್ನ ಬುಕ್ ಮಾಡಿಕೊಳ್ಳೋದಕ್ಕೆ ಸಾರ್ವಜನಿಕರು ದೌಡಾಯಿಸಿರುವಂಥದ್ದು. ಶಿವಮೊಗ್ಗ ನಗರದ ಗ್ಯಾಸ್ ಆಫೀಸ್ ಬಳಿ ಜನಜಂಗುಳಿಯೇ ಸೇರಿದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ, ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ಜೊತೆಯಲ್ಲಿ ಗ್ಯಾಸ್ ಬುಕ್ ಅನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸ್ಟಾಕ್ ಮಾಡಿಕೊಳ್ಳೋದಕ್ಕೆ ಅವರು ಕೂಡ ಹೋಗ್ತಾ ಇದ್ದಾರೆ. KEB ಸರ್ಕಲ್ ಬಳಿ ಇರುವಂತಹ HB ಗ್ಯಾಸ್ ಆಫೀಸ್ ಇದು. ಸಾಲುಗಟ್ಟಿ ಜನ ನಿಂತಿದ್ದಾರೆ. ಸಿಕ್ಕಿದ್ರೆ ಸಾಕು ಗ್ಯಾಸು, ಇರ್ಲಿ ಒಂದು ಎಕ್ಸ್ಟ್ರಾ ಮಡಿಕೊಂಡಿರೋನ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಸಿಲಿಂಡರ್ಗಳನ್ನು ಪಡೆದುಕೊಳ್ತಾ ಇರುವಂಥದ್ದು. ನಿಲ್ತಾ ಇಲ್ಲ ಈ ಸಮಸ್ಯೆ. ಪ್ರತಿನಿತ್ಯನೂ ಕೂಡ ಬೇರೆಲ್ಲ ಕೆಲಸವನ್ನು ಬಿಟ್ಟು ಗ್ಯಾಸ್ ಸಿಲಿಂಡರ್ಗಳಿಗಾಗಿ ಸರತಿ ಸಾಲಿನಲ್ಲಿ ನಿಲ್ತಾ ಇರುವಂಥದ್ದು ಎಲ್ಲೆಡೆನೂ ಕೂಡ. ಇವಾಗ ಶಿವಮೊಗ್ಗದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬುಕ್ ಮಾಡ್ಕೊಳ್ತಿದ್ದಾರೆ. ಮುಂಚಿತವಾಗಿ ಪ್ರೀ ಬುಕ್ಕಿಂಗ್ ಅನ್ನು ಮಾಡ್ಕೊಳ್ತಾ ಇರುವಂಥದ್ದು, ಸ್ಟಾಕ್ ಮಾಡಿಕೊಳ್ಳೋದಕ್ಕೋಸ್ಕರ. ಮುಂದಕ್ಕೆ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ. ಎಷ್ಟು ದಿನ ಅಂತ ಸೌದೆ ಒಲೆನಲ್ಲೇ ಅಡುಗೆ ಮಾಡೋದಕ್ಕಾಗುತ್ತೆ, ಕರೆಂಟ್ ಸ್ಟವ್ನಲ್ಲೇ ಅಡುಗೆ ಮಾಡೋದಕ್ಕಾಗುತ್ತೆ. ಅದನ್ನು ಬಿಟ್ಟು ಎಷ್ಟೋ ವರ್ಷಗಳಾಗಿದೆ, ಮತ್ತೆ ಅದೇ ಹಳೇ ಕಾಲದ ಮೆಥಡ್ಗೆ ಹೋಗೋದಕ್ಕೆ ಜನ ಇಷ್ಟಪಡೋದಿಲ್ಲ. ಜೊತೆಯಲ್ಲಿ ಅಷ್ಟು ಸಮಯ ಕೂಡ ಇದೀಗ ಯಾರ ಬಳಿನೂ ಇಲ್ಲ. ಸಮಯ ಅನ್ನೋದು 1 ನಿಮಿಷ 2 ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಮಯ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಇದೇ ಸಮಯದಲ್ಲಿ ಇಷ್ಟೊಂದು ಗ್ಯಾಸ್ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು ಎಷ್ಟು ಸಮಯ ಇಂಪಾರ್ಟೆಂಟ್. ಆಫೀಸ್ಗೆ ಹೋಗೋರು ಇರ್ತಾರೆ, ಸ್ಕೂಲ್ಗೆ ಹೋಗೋರು ಇರ್ತಾರೆ,
ಇವರೆಲ್ಲರೂ ಇರಬೇಕಾದ್ರೆ ನಾವು ಪ್ರತಿ ಕ್ಷಣ ಪ್ರತಿನಿತ್ಯನೂ ಕೂಡ ಹೊಲೆನಲ್ಲಿ ಕೆಲಸ ಮಾಡೋದಕ್ಕಾಗತ್ತಾ, ಅಡುಗೆ ಮಾಡ್ಕೊಳ್ಳೋದಕ್ಕಾಗತ್ತಾ, ಕರೆಂಟ್ ಸ್ಟವ್ನಲ್ಲಿ ಎಷ್ಟು ದಿನ ಅಂತ ಅಡುಗೆ ಮಾಡ್ಕೊಳ್ಬಹುದು. ಹಾಗಾಗಿ ಆಟೋಮೆಟಿಕ್ ಆಗಿ ಗ್ಯಾಸ್ ಬೇಕು ಅಂತ ಅನ್ಸುತ್ತೆ. ಮಕ್ಕಳಿಗೆ ಬೇಗ ಅಡುಗೆ ಮಾಡ್ಕೊಡ್ಬೋದು. ಸ್ಕೂಲ್ಗೆ ಹೋಗೋರು ಇರ್ತಾರೆ, ವ್ಯಾನ್ ಬಂದು ಆರನ್ ಮಾಡ್ತಾ ಇರುತ್ತೆ ಅಲ್ಲಿ. ಆ ಸಂದರ್ಭದಲ್ಲಿ ಒಲೆ ಹತ್ತುತ್ತಾ ಇಲ್ಲ, ಮಳೆ ಬಂದ್ರೆ ನೆಂದೋದ್ರೆ ಮುಗ್ದೋಯ್ತು ಕತೆ, ಆ ಸೌದೆ ಅಂತೂ ಉರಿಯೋದೇ ಇಲ್ಲ. ಜನರು ಏನ್ ಮಾಡ್ಬೇಕು ಅವಾಗ? ಇನ್ನೊಂದ್ ಕಡೆನಲ್ಲಿ ಆಫೀಸ್ಗೆ ಹೋಗೋರು ಇರ್ತಾರೆ, ಅವರ ಪರಿಸ್ಥಿತಿ ಏನಾಗಬೇಕು? ಸಮಯದ ಅಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ಸಿಲಿಂಡರ್ಗಳು ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸ್ಟಾಕ್ ಇಟ್ಕೊಳ್ಳೋಣ ಅಂತ ಕ್ಯೂ ನಿಂತ್ಕೊಳ್ತಾ ಇರೋವಂಥದ್ದು ಇದೀಗ.